ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ವಿಷಯ ಬಂದುಬಿಟ್ಟು ಸ್ಕ್ಯಾಮ್. ಇತ್ತೀಚೆಗೆ ತುಂಬ ಥರದ ಸ್ಕ್ಯಾಮ್ ನಡೀತಾನೆ ಇದೆ. ಅದು ಕರ್ನಾಟಕದಲ್ಲೇ ಇಲ್ಲ, ಬೇರೆ ಬೇರೆ ಭಾಗದ ದೇಶದಲ್ಲಿ ನಡೀತಾನೆ ಇದೆ. ಸೊ ಒಂದು ವಿಷಯ ಏನಂದರೆ, ಒಂದು ರಿಪೋರ್ಟ್ ಬಂದಿದೆ ಏನಂದರೆ, ಇಂಡ್ಯಾದಲ್ಲಿ ಜಾಸ್ತಿ ಸ್ಕ್ಯಾಮರ್ಸ್ ಇದ್ದಾರೆ ಅಂತ. ಅಂದರೆ ಇಂಡ್ಯಾದಿಂದ ಕೂತ್ಕೊಂಡು ಅವ್ರು ಬೇರೆ ಕಂಟ್ರಿ ಅವ್ರನ್ನ ಕೂಡ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ. ಸೊ ಇದು ಒಂದು 9 to 6 ಜಾಬ್ ಆಗಿದೆ. जैसे कंपनीज के सीईओज इंडियन हैं, फिर भी भारत की इमेज यही है, इंडियंस आर स्कैमर्स. ಒಂದು ಮಾತಿದೆಯಲ್ಲ, ಸೊ ಯಾವಾಗ ಎಜುಕೇಟೆಡ್ ಪೀಪಲ್ ಅನ್ಎಂಪ್ಲಾಯ್ಡ್ ಆಗ್ತಾರಲ್ಲ, ಆವಾಗ ಇಂಥ ದಾರಿಗಳನ್ನ ಹುಡ್ತಾರೆ. ಸೊ ಅದು ಪೋಸ್ಟ್ ಕೋವಿಡ್ ಈ ಥರ ತುಂಬ ನಡೀತಾನೆ ಇದೆ. ಸೊ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ರೀಸೆಂಟಾಗಿ ನನ್ನ ಪರ್ಸ್ನಲಾಗಿ ನಾನು ತುಂಬ ಹತ್ತಿರದವ್ರ ಎಕ್ಸ್ಪೀರಿಯೆನ್ಸ್ ಆಗಿರೋ ಒಂದು ಸ್ಕ್ಯಾಮ್ ಬಗ್ಗೆ ಹೇಳ್ತೀನಿ. ಅದು ಹೇಗೆ ನಾವು ಕೆಲವೊಂದು ಸತಿ ಅಂದರೆ ಇನ್ಫಾರ್ಮೇಷನ್ ಕರೆಕ್ಟ್ ಗ್ಯಾದರ್ ಮಾಡ್ತೇನೆ, ಸ್ಕ್ಯಾಮ್ ಒಳಗಾಗ್ತೀವಿ ಅಂತ ಒಂದು ಜಸ್ಟ್ ಅನಾಲಿಸಿಸ್ ಮಾಡೋಣ. ಸೊ ಸ್ವಾಗತ. ಇದು ನಡೆದಿದ್ದು ರೀಸೆಂಟಾಗಿ. ನನ್ನ ಹತ್ರದ ಒಂದು ವ್ಯಕ್ತಿ, ಅವರು ಜಾಬ್ ಹುಡ್ತಾಯಿದ್ರು ಬೆಂಗಳೂರಿಗೆ ಬಂದು. ಸೊ ಅವರ ಜಾಬ್ ಹುಡ್ಕುವಾಗ ಅವರಿಗೆ ಡಿಫ್ರೆಂಟ್, ಅಂದರೆ ಈಗ Naukri.com, LinkedIn ಈ ಥರದ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮಲ್ಲಿ ಅವರ ರೆಸ್ಯೂಮ್ನ CV ಅಪ್ಲೋಡ್ ಮಾಡಿರ್ತಾರೆ. ಸೊ ಅಲ್ಲಿ ಕೆಲವರಿಗೆ ಡಾಟಾ ಸಿಗುತ್ತೆ. ಸೊ CV ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ, ಲೈಕ್ ನಿಮ್ಮದು ಫೋನ್ ನಂಬರು, ನಿಮ್ಮದು ಆ ಇಮೇಲ್ ID ಎಲ್ಲ ನಿಮಗೆ CV ಸಿಗುತ್ತೆ. ಸೊ ಇವಾಗ ಏನು ಗೊತ್ತಾ, ಇವ್ರು ಟಾರ್ಗೆಟ್ ಹೆಂಗೆ ಮಾಡ್ತಾರೆ ಅಂದರೆ, ಯಾರಿಗೆ ಜಾಬ್ ಇರಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಅವ್ರಿಗೆ ಗೊತ್ತಾಗುತ್ತೆ, ಲೈಕ್ ಕೆಲವೊಂದು Naukri.com ಒಂದು ಸರ್ಚ್ ಹಿಸ್ಟ್ರಿ ನೋಡಿ ಆ ಥರ ಏನಾದರೂ ಅವ್ರಿಗೆ ಗೊತ್ತಾಗತ್ತೆ, ಇವರಿಗೆ ಜಾಬ್ ಇಲ್ಲ, ಸೊ ಇವ್ರು ತುಂಬ ಅರ್ಜೆಂಟಾಗಿ ಜಾಬ್ ಹುಡುಕ್ತಾ ಇದ್ದಾರೆ, ಇಂಥವ್ರಿಗೆ ಇವ್ರು ಟಾರ್ಗೆಟ್. ಸೊ ಏನಾಗಿತ್ತು, ಸೊ ನನಗೆ ರೀಸೆಂಟಾಗಿ ನನ್ನ ಹತ್ತಿರದವರು ಅವರಿಗೊಂದು ಫಸ್ಟ್ ಒಂದು ಮೇಲ್ ಬಂತು. ಸೊ ಅವ್ರಿಗೆ ಗೊತ್ತೇ ಆಗಿಲ್ಲ ಇದು ಸ್ಕ್ಯಾಮ್ ಮಾಡ್ತಾರೆ ಅಂತ. ಸೊ ಒಂದು ಕಂಪನಿ ಹೆಸರಿನಿಂದ ಮೇಲ್ ಬಂತು ಅವರಿಗೆ. ಸೊ ಇದರಲ್ಲಿ ನೋಡಬೇಕಾಗಿರೋದು ಆ ಕಂಪನಿ ಹೆಸರು ಮತ್ತು ಮೇಲ್. ಸೊ ನಾನು ನಿಮಗೆ ಇದು ಕೊಡ್ತೀನಿ ನೋಡಿ, ಇದರಲ್ಲಿ ಜಸ್ಟ್ ಒಂದು ಇದು ಅವರು ಕಳಿಸಿರೋದು ನಾನು ಸ್ಕ್ರೀನ್ಶಾಟ್ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇದ್ರ ಕ್ಲಿಯರಾಗಿ ಗಮನಿಸ್ಬೋದು ನೀವು ಕೆಲವೊಂದು ಡಾಟಾ. ಜಸ್ಟ್ ನೀವು ನೋಟಿಸ್ ಮಾಡಿ, ಇಲ್ಲಿ ಜಸ್ಟ್ ಒಂದು ನೋಟಿಸ್ ಮಾಡಿ ಈ ಡಾಟಾ ಹೆಂಗಿದೆ ಅಂದರೆ. ಓಕೆ, ಸೊ ಇಲ್ಲಿ ಹೆಂಗಿದೆ ಅಂದರೆ, ಸೊ ಇಲ್ಲಿ ಜಸ್ಟ್ ಅವ್ರದ್ದು ಒಂದು ಮೇಲ್ ID ನೋಡಿ. ಸೊ ಮೇಲ್ ID ಇವಾಗ ಕಾಮನ್ ಆಗಿ ಕಂಪನಿದು ಹೆಂಗಿರುತ್ತೆ ಅಂದರೆ ಈ ರೀತಿ ಬರಲ್ಲ, ಆಯಿತಾ. ಈ ಥರ @springrecruit.com ಈ ಥರ ಬರೋದೇ ಇಲ್ಲ. ಸೊ ಕಾಮನ್ ಆಗಿ ಇಲ್ಲಿ .com ಮುಂಚೆ ಆ ಕಂಪನಿ ಹೆಸರು ಇರುತ್ತೆ, ಲೈಕ್ Infosys.com ಆ ಥರ ಅಲ್ಲ. ಬಟ್ ಇಲ್ಲಿ ಕ್ಲಿಯರಾಗಿ ಇಲ್ಲಿ springrecruit.com ಅಂತ ಇದೆ. ನೀವು ಇಮಿಡಿಯೇಟಾಗಿ ಏನು ಮಾಡಬೇಕಂದ್ರೆ, ಇದನ್ನು ಡೈರೆಕ್ಟಾಗಿ ಗೂಗಲಲ್ಲಿ ಹಾಕಿ ನೋಡಿ. ನಾನು ಡೈರೆಕ್ಟಾಗಿ ಗೂಗಲ್ ಹಾಕಿದೆ springrecruit.com ಅಂತ, ಡೈರೆಕ್ಟಾಗಿ ಬಂದು ಇದು ಸ್ಕ್ಯಾಮ್ ಅಲರ್ಟ್ ಅಂತ. ಸೊ ಈ ರೀತಿ ಅಂದರೆ ಹೆಚ್ಚಿನವರು ನಿಮಗೆ ಡಾಟಾ ಸಿಗುತ್ತೆ, ಅಂದರೆ ಆಲ್ರೆಡಿ ಸ್ಕ್ಯಾಮ್ ಮಾಡಿರ್ತಾರೆ. ಸೊ ಯಾರು ಪೋಸ್ಟ್ ಮಾಡಿರ್ತಾರೆ, ಸೊ ಅದ್ರ ಬಗ್ಗೆ ಡಾಟಾ ಸಿಗುತ್ತೆ, ನೀವು ಅದನ್ನ ಕಂಪ್ಲೀಟ್ ಇಗ್ನೋರ್ ಮಾಡ್ಬೋದು. ಬಟ್ ಇಲ್ಲಿ ಇವ್ರ ಕೇಸ್ ಬೇರೆ ಥರ ಇತ್ತು. ಸೊ ಇವ್ರು ಲಾಸ್ಟ್ ಮೂಮೆಂಟ್ ತನಕ ಇವ್ರಿಗೆ ಗೊತ್ತಾಗಿಲ್ಲ. ಬಟ್ ಇವ್ರ ಪರ್ಪಸ್ ಏನು, ಸ್ಕ್ಯಾಮರ್ಸ್ ಏನು ಕಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಇವರು ಫಸ್ಟ್ ಏನು ಮಾಡಿದ್ರು ಅಂದರೆ, ಫಸ್ಟ್ ಒಂದು ರೌಂಡ್ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದರು. ಈ ವಿಕ್ಟಿಮ್ಗೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದರು. ಈ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದಾರೆ ಇವ್ರು, ಆಯಿತಾ. ಫಸ್ಟ್ ಇಂಟರ್ವ್ಯೂವಲ್ಲೇ ಇವರು ಆ್ಯಕ್ಚುಲಿ ಕಂಡುಹಿಡಿಬೋದು. ಯಾಕಂದರೆ ಇಂಟರ್ವ್ಯೂ ನಾರ್ಮಲಾಗಿ ಕಂಪನಿ ವೆಬ್ಸೈಟ್, ಲೈಕ್ ಮೈಕ್ರೋಸಾಫ್ಟ್ ಟೀಮ್ಸ್ ಇಲ್ಲ ಆ ಥರದ್ದು ಝೂಮ್ ಕಾಲ್ ಆ ಥರ ಮಾಡ್ತಾರೆ. ಬಟ್ ಇಲ್ಲಿ ಇವರು ಏನು ಮಾಡಿದ್ದಾರೆ ಅಂದರೆ, ಇಂಟರ್ವ್ಯೂನ ಗೂಗಲ್ ಮೀಟ್ಸಲ್ಲಿ ಮಾಡಿದ್ದಾರೆ. ಸೊ ಗೂಗಲ್ ಮೀಟ್ಸಲ್ಲಿ ಮಾಡಿ ಇಂಟರ್ವ್ಯೂ ಸಹ ಕ್ಲಿಯರ್ ಆಯಿತು. ಇಂಟರ್ವ್ಯೂ ಕ್ವಶನ್ಸ್ ಹೆಂಗಂದರೆ, ಜಸ್ಟ್ ಬೇಸಿಕ್ಸ್ ಕೇಳಿಬಿಡ್ತಾರೆ. ಅಂದರೆ ಇಂಟರ್ವ್ಯೂ ಜಸ್ಟ್ ನಿಮಗೆ ಗೊತ್ತಾಗಬಾರ್ದಲ್ಲ, ಅದಕ್ಕೆ ಜಸ್ಟ್ ಒಂದು ಅವ್ರು ಸೆಟ್ ಆಫ್ ಕ್ವಶನ್ಸ್ ಪ್ರಿಪೇರ್ ಮಾಡಿರ್ತಾರೆ, ಅದನ್ನ ಕೇಳ್ತಾರೆ. ಎಲ್ಲ ಆಯಿತು. ಲಾಸ್ಟಿಗೆ ಏನು ಹೇಳ್ತಾರೆ ಅಂದರೆ, ಆಫರ್ ಲೆಟ್ರ್ ಕೂಡ ನಿಮ್ಗೆ ಕಳಿಸ್ತಾರೆ. ಸೊ ಆಫರ್ ಲೆಟ್ರ್ ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ನೀವು ಯಾವುದೋ ಒಂದು ಇಂಟರ್ವ್ಯೂಲಿ ಏನಂದರೆ, ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಅವರು ಬೇಕಂದ ಕಷ್ಟ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಇವರಿಗೆ ನನ್ನ ವಿಕ್ಟಿಮ್ ಏನು ಮಾಡಿದ್ದಾರೆ ಅಂದರೆ, ಅವರು ಮ್ಯಾಟ್ಲ್ಯಾಬ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಇವರು ಅಷ್ಟೊಂದು ಕೆಲವೊಂದು ಆನ್ಸರ್ ಮಾಡೋಕ್ಕಾಗಿಲ್ಲ. ಸೊ ಅವರು ಏನು ಮಾಡ್ತಾರೆ ಅಂದರೆ, ಸೊ ಮ್ಯಾಟ್ಲ್ಯಾಬ್ ಅಂತ ಕೋರ್ಸ್ನ ಅಪ್ಲೈ ಮಾಡಬೇಕು, ಅದು ಕಲಿಬೇಕು, ಆವಾಗ ನಿಮಗೆ ಆಫರ್ಲೆಲ್ಲ ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ನಾವೇನು ಮಾಡ್ತೀವಿ, ಮ್ಯಾಟ್ಲ್ಯಾಬ್ಗೆ ಎನ್ರೋಲ್ ಮಾಡ್ತೀವಿ. ಸೊ ಎನ್ರೋಲ್ ಮಾಡೋದು ಅವ್ರು ಲಿಂಕ್ ಕೊಡ್ತಾರಲ್ಲ, ಅಲ್ಲಿ ಎನ್ರೋಲ್ ಮಾಡ್ತೀವಿ. ಆವಾಗ ಅವ್ರಿಗೆ ಕಮಿಷನ್ ಸಿಗುತ್ತೆ. ಆಮೇಲೆ ಅವರು ನಿಮ್ಮನ್ನ ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತಾರೆ. ಇಲ್ಲಿ ಏನಾಗತ್ತೆ ಅಂದರೆ, ನೀವು ಒಂದು ಸತಿ ಎನ್ರೋಲ್ ಮಾಡಿದರೆ ಮತ್ತೆ ಅದನ್ನ ಇದು ಮಾಡೋಕ್ಕಾಗಲ್ಲ.
ಅವ್ರಿಗೆ ಕಮಿಷನ್ ಹೋಗಿಬಿಡುತ್ತೆ ಮತ್ತು ಅದನ್ನು ನಿಮ್ಗೆ ರಿಫಂಡ್ ಸಿಗೋಲ್ಲ. ಸೊ ಈ ಥರ ಸ್ಕ್ಯಾಮ್ ಸೊ ಇಲ್ಲಿ ನಡ್ದಿರೋದು. ಸೊ ಇದೇ ಥರ ಭಾರತದಾದ್ಯಂತ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ಥರದ ಸ್ಕ್ಯಾಮ್ಸ್ ನಡೀತದೆ. ಸೊ ನೀವು ಯಾರಾದರೂ ಈ ಥರ ವ್ಯಕ್ತಿಗಳ ಕಾಲ್ ಏನಾದರೂ ಮಾಡಿದರೆ ನೀವು ರಿಪ್ಲೈ ಮಾಡೋ ಇಲ್ಲ ನೀವು ನಿಮ್ಮ ಡಾಟಾ ಕೊಡೋ ಮುಂಚೆ ಒಂದು 100 ಸತಿ ಯೋಚನೆ ಮಾಡಬೇಕು. ಯಾಕಂದರೆ ಅದು ಇವಾಗ ಸೈಬರ್ ಕ್ರೈಮ್ಸ್ ಅವ್ರು ಸಹ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಲ್ಲ ಕೆಲವೊಮ್ಮೆ. ಸೊ ಅದು ನಾವು ಜವಾಬ್ದಾರಾಗಿರಬೇಕು. ಒಂದು OTP ಕೊಡೋದು ಇಲ್ಲ ನಿಮ್ಮ ಪರ್ಸ್ನಲ್ ಡಾಟಾ ಕೊಡೋದು ಲೈಕ್ ಪಾನ್ ಕಾರ್ಡ್ ನಂಬರ್, ಆಧಾರ್ ಕಾರ್ಡ್ ಇದೆಲ್ಲ ಬಿಟ್ಬಿಡಬೇಕು. ಸೊ ಅದೇ ಈ ಥರ ನಡೀತಾ ಇದೆ. ಸೊ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಂತ ಹೇಳ್ತಾ ಈ ಚಿಕ್ಕ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತೀನಿ. ಧನ್ಯವಾದಗಳು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೇನಾದರೂ ಇಂಪ್ರೂವ್ ಮಾಡಬೇಕಂತ ಹೇಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.